ಓಂ ಅಂತಸ್ಥಧರ್ಮೋಪದೇಶಾತ್ ಓಂ. ಬ್ರಹ್ಮೇಂದ್ರಮಗ್ನಿಂ ಜಗತಃ ಪ್ರತಿಷ್ಠಾಂ ದಿವ ಆತ್ಮಾನಂ ಸವಿತಾರಂ ಬೃಹಸ್ಪತಿಂ ಚತುರ್ಹೋತಾರಂ ಪ್ರದಿಶೋನುಕ್ಲುಪ್ತಂ ವಾಚೋ ವೀರ್ಯಂ ತಪಸಾನ್ವ ವಿಂದತ್. ಶ್ರೀ ಗುರುಭ್ಯೋ ನಮಃ. ಈ ಅಂತಸ್ತತ್ವಾಧಿಕರಣಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ಈಗಾಗಲೇ ಮುಕ್ತಾಯ ಕಂಡಿದೆ. ಸತ್ತರ್ಕ ದೀಪಾವಳಿ ಮತ್ತು ತತ್ವಪ್ರದೀಪ ಅದನ್ನೀಗ ನಾವು ನೋಡಬೇಕಾಗಿರೋದು. ಅಲ್ಲಿ ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರದು ಹೆಚ್ಚೇನು ನಾವು ನೋಡಬೇಕಾದ ಅಗತ್ಯ ಇಲ್ಲ. ಏನು ತತ್ವಪ್ರಕಾಶಿಕಾದಲ್ಲಿ ವಿಷಯಗಳು ಬಂದಿವೆ ಅವೇ ವಿಷಯಗಳೇ ಬೇರೆ ವಾಕ್ಯಗಳಿಂದ ಬಂದಿವೆ. ತತ್ವಪ್ರದೀಪದಲ್ಲಿ ಕೆಲವು ಬೇರೆ ವಿಷಯಗಳಿವೆ. ರಶ್ಮೀನ್ ಅಂತ ಶಬ್ದ ಇದೆ ಮೂಲದಲ್ಲಿ. ಅಹಂ ತತ್ತೇಜೋ ರಶ್ಮೀನ್ ನಾರಾಯಣಂ ಪುರುಷಂ ಜಾತಮಗ್ರತಃ ಪುರುಷಾತ್ ಪ್ರಕೃತಿ ಜಗದಂಡಮಿತಿ ಚತುರ್ವೇದ ಶಿಖಾಯಾಮ್ ಅಂತ. ಆ ರಶ್ಮೀನ್ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಈ ಒಂದು ಶಬ್ದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ಕಾಣಿಸ್ತವೆ. ತತ್ವ ಪ್ರದೀಪದಲ್ಲಿ ರಶ್ಮೀನ್ ಇಂದಯತಿ ಇತಿ ರಶ್ಮೀನ್ ಅಂತ ಹೀಗೆ ಕಾಣಿಸ್ತದೆ. ಇಂದ ಪ್ರೇರಣೆ ಅಂತ ಧಾತು ಇದೆ. ಪದ್ಮನಾಭ ತೀರ್ಥರು ಅದನ್ನ ರಶ್ಮೀನ್ ಈರಯತಿ ಪ್ರೇರಯತಿ ಇತಿ ರಶ್ಮೀ ಶಬ್ದವಾಚ್ಯಂ ಅಂತ ಹೀಗೆ ಅದನ್ನು ತಗೊಂಡಿದ್ದಾರೆ. ಈರಯತಿ ಅಂತಲೇ ಅವ್ರು ತಗೊಂಡಿರೋದನ್ನ ನೋಡಿದರೆ ಪ್ರಾಯ ಈರಿಗತವು ಕಂಪನಿ ಅಂತ ಧಾತು ಅವರಿಗೆ ಅಭಿಪ್ರೇತ ಆಗಿರಬೇಕು. ಟಿಪ್ಪಣಿಯಲ್ಲಿ ಬಿಟ್ಟು ಹೋಗಿರುವ ಕೆಲವು ಅಂಶಗಳನ್ನು ಕೂಡ ಆಮೇಲೆ ನನ್ನ ಗಮನಕ್ಕೆ ಬಂದದನ್ನು ಈಗ ಹೇಳ್ತಿದ್ದೇನೆ. ಚತುರ್ವೇದ ಶಿಖಾದ ಮೂಲ ವಾಕ್ಯ ಏನಿದೆ, ಪುರುಷಂ ಜಾತಂ ಅಗ್ರತಃ ಜಾತಂ ಪುರುಷಂ ಅಂತ. ಅಗ್ರತಃ ಜಾತಂ ಅಂತ ಅನ್ನೋದಕ್ಕೆ ಪ್ರಳಯ ಸ್ಥಿತಂ ಅಂತ ಅರ್ಥ ಬರೆದಿದ್ದಾರೆ ಜಯತೀರ್ಥರು. ಅದನ್ನು ಜಾತಮಗ್ರತಃ ಇತ್ಯಸ್ಯಾರ್ಥ ಪ್ರಳಯ ಸ್ಥಿತಮಿತಿ. ಇದು ಭಾವದೀಪ ಟಿಪ್ಪಣಿಯಲ್ಲಿ ನಮಗೆ ಕಂಡು ಬರ್ತದೆ. ಹೀಗೆ ಅಲ್ಲಿ ಏನು ಜಾತಂ ಅಂತಿದೆ, ಜಾತಮಗ್ರತಃ ಅಂತ, ಅದು ಪರಮಾತ್ಮನಿಗೆ ಒಂದ್ಸರಿ ಅನ್ವಿತ ಆಗ್ತದೆ. ಅಗ್ರತಃ ಜಾತಂ ಅಂದ್ರೆ ಪ್ರಳಯ ಸ್ಥಿತಂ ಅಂತ. ಅದಾದ್ಮೇಲೆ ಅದೇ ಜಾತಂ ಅಂತ ಅನ್ನೋದನ್ನು ಮತ್ತೊಂದ್ಸರಿ ಅನುವೃತ್ತ ಮಾಡ್ಕೋಬೇಕು ಮುಂದಿನ ವಾಕ್ಯಕ್ಕೆ. ಪುರುಷಾತ್ ಪ್ರಕೃತಿ ಜಗತ್ ಅಂಡಂ ಚ ಜಾತಂ ಅಂತ. ಜಾತಮಿತಿ ಪೂರ್ವಸ್ಮಾದ್ ಅನುವೃತ್ತಮಿತಿ ಭಾವ ಉತ್ಪನ್ನಮಿತ್ಯರ್ಥ. ಹೀಗೆ ಅದನ್ನು ಕೂಡ ಭಾವದೀಪ ಟಿಪ್ಪಣಿಗನುಸಾರವಾಗಿ ತಿಳ್ಕೊಳ್ಬೇಕು. ಪ್ರಳಯ ಸ್ಥಿತಂ ಟೀಕಾ ನೋಡಿ, ನಾರಾಯಣಾಖ್ಯಂ ತೇಜ ಪ್ರಳಯ ಸ್ಥಿತಂ. ಪ್ರಳಯ ಸ್ಥಿತಂ ಅಂತದಾದ್ಮೇಲೆ ಒಂದು ಕಾಮ ಇರಬೇಕು. ಇಷ್ಟಾದ್ಮೇಲೆ ತಸ್ಮಾತ್ ಪುರುಷಾತ್ ಆ ಪುರುಷನಿಂದ ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿ, ಮತ್ತೆ ಹಾಗೆ ಜಗತ್ತು ಅಂದ್ರೆ ಅದರ ಜಡ ಪ್ರಕೃತಿ ಎಲ್ಲವೂ ಸೇರಿತು, ಬ್ರಹ್ಮಾಂಡ ಅದೆಲ್ಲವೂ ಕೂಡ ಹುಟ್ಟಿತು ಅಂತ ಜಾತಂ ಅಂತ ಇನ್ನೊಂದು ಬಾರಿ ಅದನ್ನೇ ತಿಳ್ಕೊಳ್ಬೇಕು, ಹಿಂದಿದ್ದನ್ನೇ ತಿಳ್ಕೊಳ್ಬೇಕು. ಇದನ್ನು ಈ ತರ ನೋಡಿದ್ರಿಂದ ನಮಗೆ ಕಳೆದ ದಿವಸ ಇದ್ದಂತ ಒಂದೆರಡು ಅಸ್ಪಷ್ಟತೆಗಳು ಪರಿಹಾರ ಕಂಡಿವೆ. ಆ ಜಾತಂ ಅನ್ನೋದನ್ನ ಎಲ್ಲೆಲ್ಲಿ ಅನ್ವಯಿಸ್ಕೋಬೇಕು ಅಂತ ನಮಗೆ ಗೊತ್ತಾಗಿರ್ಲಿಲ್ಲ, ಅದನ್ನ ತಿಳ್ಕೊಂಡಂತೆ ಆಯ್ತು. ಅದೇ ಭಾವದೀಪ ಗಮನಿಸಬೇಕು. ನಾನು ಕಳೆದ ದಿವಸ ಅದನ್ನು ಹೇಳಿದ್ದೆ, ಆದರೆ ಭಾವದೀಪ ಟಿಪ್ಪಣಿ ಹೇಳಿರಲಿಲ್ಲ. ಯಾವುದೋ ಒಂದು ಟಿಪ್ಪಣಿಯಲ್ಲಿ ಈ ತರ ಬಹುವಚನ ಮಹಾಪ್ರಾಣ ಇದೆ ಅಂತ ಹೇಳಿದ್ದೆ. ರಶ್ಮೀನ್ ಇಂಧಯತಿ ದೀಪಯತಿ ಇತಿ ರಶ್ಮೀತ್ ಅಂತ ಹೇಳಿದ್ದಾರೆ. ಈಗ ನೋಡಿ, ಇಂದ ಪ್ರೇರಣೆ ಅಂತ ಧಾತು ಇಟ್ಕೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಇಂಧಿ ದೀಪ್ತವು ಅಂತ ಧಾತು ಇಟ್ಕೊಂಡಿದ್ದಾರೆ ಈ ರಾಘವೇಂದ್ರ ಸ್ವಾಮಿಗಳು. ಈ ಇಂಧನ ಅಂತಿದೆಯಲ್ಲ, ಇಂಧನ ಅಂದ್ರೆ ಫ್ಯೂಯಲ್, ಅದು ಹುಟ್ಟಿದ್ದು ಇಂಧ ದೀಪ್ತ ಅನ್ನೋ ಧಾತುವಿನಿಂದ. ಎಲ್ಲದರಿಂದ ಆಗುವುದು ಪದ್ಮನಾಭ ತೀರ್ಥ ಇಟ್ಕೊಂಡಂತೆ ಇಂದ ಪ್ರೇರಣೆ ಅಂತ ಇಟ್ಕೊಂಡ್ರು ಎಲ್ಲದರಿಂದ ಆಗುವುದು ಕೊನೆಗೆ ರಶ್ಮೀತ್ ಅಂತ ಒಂದು ರೂಪನೇ, ತಕಾರವೇ ಬರೋದು. ಅದಕ್ಕೆ ಬೇರೆ ಬೇರೆ ಪ್ರತ್ಯಯಗಳು ಬಂದು ರಶ್ಮೀತ್ ಅಂತಾನೆ ಆಗೋದು. ಆದ್ರೆ ಅರ್ಥ ಚೆನ್ನಾಗಿದೆ. ಇದು ನೋಡಿ, ತ್ರಿವಿಕ್ರಮ ಪಂಡಿತರು ಹೇಳಿದಂತೆ ಅವ್ರನ್ನ ಪ್ರೇರಿಸ್ತಾನೆ. ಪದ್ಮನಾಭ ತೀರ್ಥರು ಹೇಳಿದಂತೆ, ತ್ರಿವಿಕ್ರಮ ಪಂಡಿತರು ಹೇಳಿದಂತೆ ಕೂಡ ಪ್ರೇರಿಸ್ತಾನೆ. ಧಾತುಗಳು ಬೇರೆ ಬೇರೆ ಆದ್ರೆ ಎರಡಕ್ಕೂ ಪ್ರೇರಣೆ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿಗಳು ಹೇಳಿದಂತೆ ದೀಪಯತಿ ಅಂತ ಅವ್ರನ್ನ ಬೆಳಗಿಸ್ತಾನೆ.
ಈ ಜೀವರ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ತಾನೆ ಅಂತ ಅದು ತಾತ್ಪರ್ಯ ಆಗ್ತದೆ. ನಾವು ತಿಳ್ಕೊಳ್ಳಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಜೀವ ಅಂತನೂನು ಭಗವಂತ ಹೇಗೆ ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು, ಹಾಗೆ ಜೀವನು ಕೂಡ ಜ್ಞಾನಾನಂದಾತ್ಮಕವಾದ ದೇಹವಿದ್ದವನು. ಜ್ಞಾನದ ಬೆಳಕಿನ ಸ್ವರೂಪ ಅವನು ಕೂಡ. ಆ ಬೆಳಕಿಗೆ ಇವನು ಒಂದು ಪ್ರೇರಣೆ ಕೊಡ್ತಾನೆ, ಆ ಬೆಳಕು ಇನ್ನೂ ಹೆಚ್ಚಾಗುವಂತೆ ಮಾಡ್ತಾನೆ ಅಂತ ಪ್ರೇರಣೆ ಅಂತ ಅವ್ರು ಇಟ್ಕೊಳ್ಳಿ. ಆ ಒಂದು ಜ್ಞಾನದ ಒಂದು ಬತ್ತಿ ಹೃದಯದಲ್ಲಿ ಏನಿದೆ, ಆ ಬತ್ತಿಗೆ ಇವನು ಭಗವಂತ ದೀಪವನ್ನು ಹಚ್ಚುತ್ತಾನೆ, ಅದು ದೀಪವಾಗುವಂತೆ ಮುಂದೆ ಪ್ರೇರಿಸ್ತಾನೆ ಅಂತ ತಿಳ್ಕೋಬಹುದು. ಇಂಧ ದೀಪಯತಿ, ಇಂಧಿ ದೀಪ್ತವನ್ನು ಧಾತುವನ್ನು ಕೂಡ ಇಟ್ಕೊಂಡಿದ್ದಾರೆ, ಅದನ್ನು ಗಮನಿಸಬೇಕು. ಪದ್ಮನಾಭತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ಆ ಹಿಂದಿನ ಅಧಿಕರಣಕ್ಕೂ ಮುಂದಿನ ಅಧಿಕರಣ, ಈಗಿನ ಅಧಿಕರಣಕ್ಕೂ ಸಂಗತಿ ತೋರಿಸ್ತಾರೆ, ಅದೆಲ್ಲ ಆಯ್ತು. ಅದಾದ್ಮೇಲೆ ಇದಂ ಆಮನಾಯತೆ ಅಂತಿದೆ, ಅಂದ್ರೆ ಹೀಗೊಂದು ವೇದವಾಕ್ಯವು ಕೇಳಿ ಬರ್ತದೆ, ಕೇಳಲ್ಪಡುತ್ತದೆ ಅಂತ ಅದಕ್ಕೆ ಅರ್ಥ ಕಾಣಿಸ್ತದೆ. ಅಂತಃ ಪ್ರವಿಷ್ಟಂ ಕರ್ತಾರಮೇತ ಮಿತಿ, ಇದೊಂದು ವೇದವಾಕ್ಯ ಹೀಗೆ ಕೇಳಿ ಬರ್ತದೆ ಅಂತ ಅರ್ಥ. ಇದಂ ಆಮನಾಯತೆ ಅಂತ ನಮಗೆ ಪ್ರಾಯ. ಮುಂದೆ ತತ್ವ ಪ್ರದೀಪದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಸತ್ತಕ ದೀಪಾವಳಿಯಲ್ಲಿ ಬಂದದ್ದು ಸಾಕು, ಅದೆಲ್ಲ ತತ್ವ ಪ್ರಕಾಶಕದಲ್ಲಿ ಬಂದಾಗಿದೆ. ಏವಂ ಆನಂದಮಯಾದಿ ಶಬ್ದ ಸಮನ್ವಯ ಪ್ರತಿಪಾದನ ಮುಖೇನ ತೈತ್ರೀಯ ಶಾಖಾಗತಾನಾಂ ತದ್ರೂಪ ಶಾಖಾಂತರಗತಾನಾಂ ಚ ನಾಮಶಬ್ದಾನಾಂ ವಿಷ್ಣು ಸಮನ್ವಯ ದರ್ಶಿತಃ. ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಇಲ್ಲಿವರೆಗೆ ಈ ಆನಂದಮಯ ಮೊದಲಾದ 5 ಶಬ್ದಗಳಿವೆಯಲ್ಲ, ಈ 5 ಶಬ್ದಗಳನ್ನು ಸಮನ್ವಯಿಸಿ ತೋರಿಸುವ ಮೂಲಕ ತೈತ್ರೀಯ ಶಾಖಾ ಅಂದ್ರೆ ಯಜುರ್ವೇದದ ಶಾಖಾ, ಅದು ಅಲ್ಲಿ ಬಂದಿರುವಂತಹ ಉಳಿದೆಲ್ಲ, ಅಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳು ತದ್ರೂಪ ಶಾಖಾಂತರ್ಗತಾನಾಂಶ, ಹಾಗೆ ಇನ್ನು ಬೇರೆ ಶಾಖೆಗಳು ಕೂಡ ಅಲ್ಲಿ ಬಂದಿರುವಂತಹ ಎಲ್ಲ ನಾಮ ಶಬ್ದಗಳು, ಅರ್ಥಾತ್ ನಾಮಾತ್ಮಕ ಶಬ್ದಗಳು, ಭಗವಂತನ ನಾಮರೂಪವಾದಂತಹ ಶಬ್ದಗಳು. ಆ ಶಬ್ದಗಳ ಸಮನ್ವಯವನ್ನು ವಿಷ್ಣುವಿನಲ್ಲಿ ತೋರಿಸಿ ಆಯಿತು. ಇದರ ಮೇಲೆ ಕೆಲವರಿಗೆ ಸಂಶಯ ಬರಬಹುದು. ತೇಷಾಂ ತದ್ಗತ ಲಿಂಗಾನಾಂ ವಾ, ತೇಷಾಂ ಅಂದ್ರೆ ಆ ಶಬ್ದಗಳ ಕುರಿತು ಮತ್ತು ಶಬ್ದಗಳಿಂದ ಪ್ರತಿಪಾದ್ಯವಾಗುವಂತಹ ಲಿಂಗಗಳು ಅಂದ್ರೆ ಪ್ರವೃತ್ತಿ ನಿಮಿತ್ತ, ಇದರ ಬಗ್ಗೆ ಶ್ರುತಿಷು ಇತರ ಶಬ್ದಾದಿ ಯೋಗೇನ ವೃತ್ತೇಹೇ ಸಂಶಯ ಪ್ರಾಪ್ತ. ಅಲ್ಲಿ ಕೆಲವು ಸಣ್ಣ ಸಣ್ಣ ವಾಕ್ಯಗಳಿಗೆ ನನಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದೊಂದು ಸಾರಾಂಶ ನಾನಲ್ಲಿ ಹೇಳಿರ್ತೇನೆ. ಮತ್ತೆ ಇಷ್ಟರ ಮೇಲೆ ಕೂಡ ಮತ್ತೆ ಸಂಶಯ ಬರಬಹುದು ನಾವು ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಾಗ. ಆ ಸಂಶಯ ಬಂದಾಗ ಅದಕ್ಕಾಗಿ ವಿಶೇಷ ನ್ಯಾಯ ವಿವಕ್ಷಯ, ಯಾರಿಗೆ ಸಂಶಯ ಬರೋದಿಲ್ಲ ಅವರಿಗೆ ಒಂದು ಸೂತ್ರ, ಮಾರ್ಗದರ್ಶಿ ಸೂತ್ರ ಕೊಟ್ಟರೆ ಆಯಿತು. ಅವರು ಪ್ರೌಢರಾದ್ರಿಂದ ಸಂಶಯವನ್ನೇ ಬರೋದಿಲ್ಲ ಅವರಿಗೆ, ಅವರು ಮುಂದುವರಿತಾರೆ. ಆದರೆ ಕೆಲವರಿಗೆ ಮತ್ತೆ ಸಂಶಯ ಬರ್ತದೆ. ಅದಕ್ಕಾಗಿ ಈ ಮುಂದಿನ ಸೂತ್ರ ಹೊರಟಿದೆ, ವಿಶೇಷ ನ್ಯಾಯ ವಿವಕ್ಷಯ. ಮತ್ತು ಕೆಲವು ಶಬ್ದಗಳನ್ನು ಸಮನ್ವಯಿಸಿ ತೋರಿಸಬೇಕಾಗಿದೆ, ಅವುಗಳ ಪ್ರವೃತ್ತಿ ನಿಮಿತ್ತವನ್ನು ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ಅಧಿಕರಣಾಂತರಾಣಿ ಆರಭ್ಯಂತೆ, ಇನ್ನು ಮುಂದಿನ ಅಧಿಕರಣಗಳು ಅದಕ್ಕಾಗಿ ಪ್ರಾರಂಭಿಸಲ್ಪಡ್ತವೆ. ಇದು ಆ ಸಂಬಂಧ, ಹಿಂದಿನ ಅಧಿಕರಣಕ್ಕೂ ಈ ಮುಂದಿನ ಅಧಿಕರಣಕ್ಕೂ ಸಂಬಂಧ. ತಂಚ ಕ್ವಚಿತ ಆಚಾರ್ಯ ಸ್ಪಷ್ಟಂ ದರ್ಶಯತಿ, ಹಿಂದಿನ ಅಧಿಕರಣಕ್ಕೂ ಮುಂದಿನ ಅಧಿಕರಣಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ಆಚಾರ್ಯ ಕೆಲವು ಕಡೆ ತೋರಿಸ್ತಿರ್ತಾರೆ, ಕೆಲವು ಕಡೆ ನಾವು ಊಹಿಸಿ ತಿಳ್ಕೋಬೇಕಾಗ್ತದೆ. ಈಗಿಲ್ಲಿ ಈ ಪ್ರಸಂಗದಲ್ಲಂತೂ ಅದೃಶ್ಯ ಅಂತ ಹೀಗೆ ಭಾಷ್ಯದಲ್ಲೇ ಪ್ರಾರಂಭ ಕಂಡಿದೆ. ಅದೃಶ್ಯ ಅನಾತ್ಮೆ ಇತ್ಯುಕ್ತಂ ಅಂತ ಭಾಷ್ಯದಲ್ಲಿದೆ. ಇತ್ಯುಕ್ತಂ ಅಂತ ಹೇಳಿದ್ರಿಂದ ಹಿಂದೆ ನೀವು ಹೀಗೆ ಹೇಳಿದ್ರಿ, ಇದ್ರ ಮೇಲೆ ನಮಗೊಂದು ಸಂಶಯ ಬಂದಿದೆ. ಮತ್ತೆ ಆ ಅದೃಶ್ಯತ್ವ ಅಂತಂದು ಇಂದ್ರಾದಿ ದೇವತೆಗಳಲ್ಲಿ ಇರಬಹುದಲ್ಲ ಅಂತ ಸಂಶಯ ಬಂದಿದೆ. ಹೀಗೆ ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಸಂಬಂಧವನ್ನು ಆಚಾರ್ಯ ತೋರಿಸ್ತಿದ್ದಾರೆ. ಕೆಲವು ಕಡೆ ನಾವು ಅದನ್ನು ಊಹೆ ಮಾಡಿ ತಿಳ್ಕೋಬೇಕಾಗ್ತದೆ. ಅಯಮರ್ಥ ಅದೃಶ್ಯ ಅನಾತ್ಮೆ ಇತಿ ಆನಂದಮಯಸ್ಯ ಅದೃಶ್ಯತ್ವ ಮುಕ್ತಂ. ಈಗ ನೋಡಿ, ಇದರಲ್ಲಿ ತತ್ವಪ್ರಕಾಶಕದಲ್ಲಿ ನಾವು ನೋಡಿದ್ದೇವೆ, ಅದೃಶ್ಯ ಅನಾತ್ಮೆ ಅನಿದಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಆ ಆನಂದಮಯನಿಗೆ ಅದೃಶ್ಯತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಅದು ಅಂತಃಪ್ರವಿಷ್ಟಸ್ಯ ಚಂದ್ರಾದಿಷು ಸ್ವೇಚ್ಛೆಯ ಚರತಃ ಪ್ರತೀಯತೆ ನ ವಿಜಾನಂತಿ ಅಂತ.
ಮುಂದೆ ಇನ್ನೂ ಕೆಲವು ವೇದವಾಕ್ಯಗಳನ್ನು ನಾವು ಗಮನಿಸಿದರೆ ನ ವಿಜಾನಂತಿ ದೇವಾಹ ಈ ಮೊದಲಾದ ಕೆಲವು ವೇದವಾಕ್ಯಗಳನ್ನು ಗಮನಿಸಿದರೆ ಅಂತಃ ಪ್ರವಿಷ್ಟಂ ಕರ್ತಾರಮೇಕಂ ಅಂತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಈ ಮೊದಲಾದ ವೇದವಾಕ್ಯಗಳನ್ನು ಗಮನಿಸಿದರೆ ಚಂದ್ರಾದಿಗಳಲ್ಲಿ ಇರುವಂತಹ ಮತ್ತೊಂದು ಬೇರೆ ಯಾವುದೋ ತತ್ವ ಅದು ಆ ವ್ಯಕ್ತಿಗೆ ಗೊತ್ತಾಗ್ತದೆ. ಆದ್ರಿಂದ ಇದು ಯಾರು, ಚಂದ್ರಾದಿಗಳಲ್ಲಿರುವಂತಹ ತತ್ವ ಯಾರು ಅಂತ ನಾವೀಗ ತಿಳ್ಕೋಬೇಕಾಗಿದೆ. ಆ ತತ್ವ ಯಾರು ಅಂತ ಹೀಗೆಲ್ಲ ಪ್ರಶ್ನೆ ಬಂದಾಗ ಅದು ಇಂದ್ರ ಆಗಿರಬಹುದು ಅಥವಾ ಸೂರ್ಯ ಆಗಿರಬಹುದು, ಮತ್ತೆ ದಿವ ಆತ್ಮ ಅಂದರೆ ವಾಯು ಆಗಿರಬಹುದು, ಸವಿತಾ ಸೂರ್ಯ ಆಗಿರಬಹುದು, ಬೃಹಸ್ಪತಿ ಆಗಿರಬೇಕು ಇತ್ಯಾದಿಶು ಅನ್ಯೋನ್ಯ ಪ್ರತೀಯತೆ. ಬೇರೆ ಬೇರೆ ಯಾವ ದೇವತೆಗಳು ಹೀಗಲ್ಲಿ ಕೇಳಿ ಬರ್ತಾರೆ. ಇಲ್ಲಿ ಈ ಮೇಲೆ ಶಾಖಾಂತರ್ಗತ ಅಂತ ಒಂದು ಕಡೆ ಬಂತಲ್ಲ, ಶಾಖಾಂತರ್ಗತ ಅಂತ ಅನ್ನೋದಕ್ಕೆ ಗೋವಿಂದಾಚಾರ್ಯರು ತತ್ ಸಮಾನ ರೂಪಾಣ ಶಾಖಾಂತರ್ಗತಾನಾಂಶ ಸಮಾನ ರೂಪವಾದ ಅಂದ್ರೆ ವಾಧೂಲ ಶ್ರುತಿ ಆಚಾರ್ಯರು ಬೇರೆ ಬೇರೆ ಕಡೆ ಇಂಥವನ್ನೆಲ್ಲ ಉದ್ಧರಿಸಿದ್ದಾರೆ. ವಾಧೂಲ ಶ್ರುತಿ ಮೊದಲಾದ ಬೇರೆ ಶಾಖೆಗಳು ಅಲ್ಲಿ ಬಂದಿರುವ ಶಬ್ದಗಳ ಸಮನ್ವಯವನ್ನು ಮಾಡಿ ತೋರಿಸಿದಂತಾಯಿತು. ಕಾಣೋ ಮಾಧ್ಯಂದಿನ ಕಠ ಕಪಿಲ ಕಠ ಕಪಿಷ್ಠಲಕ ಮೊದಲಾದ ಯಾಜುಷ ಶಾಖಾಂತರಗಳು ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಬೇರೆ ಬೇರೆ ಶಾಖೆಗಳಿವೆ. ನಾವು ಯಜುರ್ವೇದದ ಆಪಸ್ತಂಭ ಸೂತ್ರ ತೈತ್ರೀಯ ಶಾಖಾಧ್ಯಾಯಗಳು, ತೈತ್ರೀಯ ಶಾಖೆಯನ್ನು ಹೇಳಿದ್ದಾದ ಮೇಲೆ ಇನ್ನೂ ಕೆಲವು ಕಾಣುವ ಮಾಧ್ಯಮದ ಇತ್ಯಾದಿಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಂತೆ ಆಯಿತು ಈ ಸೂತ್ರವನ್ನು ಒಂದು ಹೇಳಿದ್ರಿಂದ. ಯಾಕೆಂದ್ರೆ ಸೂತ್ರ ಅಂದ್ರೆ ಏನು, ಸೂಚನಾಧ್ಯ ಸೂತ್ರ ಮುಚ್ಚತೆ, ಅನೇಕ ವಿಷಯಗಳಿಗೆ ಮಾರ್ಗದರ್ಶಿಯಾದ ಒಂದು ಅಭಿಪ್ರಾಯವನ್ನು ಹೇಳುವುದಕ್ಕಾಗಿಯೇ ಸೂತ್ರ ಅಂತ ಹೊರಟಿರ್ತದೆ. ಇಲ್ಲಿ ಗೋವಿಂದಾಚಾರ್ಯ ಬರೀತಾರೆ, ಅಥಾಪಿ ಕೇಶಾಂಚಿತ್ ಚಪಲಚೇತಸಾಂ ಬಾಧತೆ ಏವ ಭಗವಾನ್ ಭ್ರಮಃ. ಭಗವಾನ್ ಅಂತ ಹೇಳಿದ ಶಬ್ದ ಸುಮ್ಮನೆ ಗಮನಿಸಿ, ಹಾಗೆ ಪಾಠದಲ್ಲಿ ಹೇಳ್ತಾ ಇದ್ದೇನೆ. ಭಗವಾನ್ ಅಂದ್ರೆ ಷಡ್ಗುಣೇಶ್ವರಿ ಸಂಪನ್ನ ಅಂತ ಅರ್ಥ ಅಲ್ಲ. ಭಗವಾನ್ ಬ್ರಹ್ಮ ಅಂದ್ರೆ ದೊಡ್ಡ ಭ್ರಮೆ ಅಂತ ಈಗ ಅರ್ಥ ಆಗುತ್ತೆ. ಈಗ ಬ್ರಹ್ಮಾಂಡ ಸಿಟ್ಟುವಂತವನಿಗೆ ಅಂತ ಹೇಳ್ತಿರ್ತಾರೆ ಕೆಲವು ವ್ಯವಹಾರದಲ್ಲಿ. ಬ್ರಹ್ಮಾಂಡ ಸಿಟ್ಟು ಬರುವುದಂದ್ರೆ ಬ್ರಹ್ಮಾಂಡದ ಮೇಲೆ ಸಿಟ್ಟು ಬರುವುದಲ್ಲ, ಭಯಾನಕವಾದ ಸಿಟ್ಟು ಅಂತ ಅರ್ಥ. ಹೀಗೆ ಭಗವಾನ್ ಬ್ರಹ್ಮ ಅಂದ್ರೆ ಭಾರೀ ಭ್ರಮೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಕೆಲವರು ಚಪಲ ಚೇತಸರು, ಚಂಚಲವಾದ ಮನಸ್ಸುಳ್ಳವರಿಗೆ ಭ್ರಮೆ ಬರ್ತದೆ. ಈ ಹಿಂದೆ ಹೇಳಿದ ವಿಷ್ಣು ಪರವಾಗಿ ನಿರ್ಣೀತವಾದ ನಾಮಾತ್ಮ ಶಬ್ದಗಳು, ಅಲ್ಲಿ ಬಂದಿರುವಂತಹ ವಿಷ್ಣು ಲಿಂಗಗಳು, ತತ್ರೋಕ್ತಾನಾಂ ವಿಷ್ಣುಲಿಂಗಾನಾಂಶ, ಇಲ್ಲೇ ಹೇಳಿರುವಂತಹ ಅಸ್ಯಾಮೇವ ಶಾಖಾಯಾಮ್ ಅನ್ಯತ್ರ ಪುನಃ ಅನ್ಯಾನ್ಯ ದೇವತಾವಾಚಕಾನಾಂ ಶಬ್ದಾನಾಂ ಲಿಂಗಾನಾಂ, ಆಯಲ ಶಬ್ದಗಳು ಲಿಂಗಗಳು, ಇದಕ್ಕೆಲ್ಲದಕ್ಕೂ ಕೂಡ ಸಂಶಯ ಬಂದಿದೆ ಅವರಿಗೆ. ಸಂಶಯ ಬಂದಾಗ ನಾವು ಏನು ಮಾಡಬೇಕು ಅಂತ ಅವರಿಗೊಂದು ಗೊಂದಲ ಆಗ್ತದೆ. ಅತಃ ತತ್ವಮಾರ್ಗೇ ಪತತಾಂ ಸತಾಂ ನಿಶಂಕದಾಯೈ. ಯಾರು ತತ್ವಮಾರ್ಗದಲ್ಲಿದ್ದಾರೆ, ಅಧ್ಯಯನ ಮಾಡಬೇಕು ಅಂತ ಹೊರಟಿದ್ದಾರೆ, ಅವರಿಗೆ ಸ್ಪಷ್ಟವಾಗಿ ಒಂದು ಜ್ಞಾನ ಬರಬೇಕಾಗಿದೆ. ಆ ಜ್ಞಾನ ಕೊಡುವುದಕ್ಕೋಸ್ಕರ ವಿಶೇಷ ನ್ಯಾಯ ಆವಿಷ್ಕರಣಂ ಅಪೇಕ್ಷತೆ. ಈ ಹಿಂದೆ ಹೇಳಿದ ನ್ಯಾಯಗಳ ಮೂಲಕವೇ ಬಲ್ಲವರು, ಮನಸ್ಸು ದೃಢವಾಗಿದ್ದವರು ತಿಳ್ಕೊಂಡು ಬಿಡ್ತಾರೆ. ಆದರೆ ಎಲ್ಲರಿಗೂ ಹಾಗಾಗೋದಿಲ್ಲ. ಕೆಲವರಿಗೆ ಚಪಲ ಚೇತಸರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಹೆಚ್ಚಿನ ಸೂತ್ರಗಳನ್ನೇ ಮಾಡಬೇಕಾಯಿತು ವೇದವ್ಯಾಸರು. ವಿಶೇಷ ನ್ಯಾಯಗಳನ್ನೇ ಅಲ್ಲಿ ಅವರು ತೋರಿಸಬೇಕಾಯಿತು. ಭಗವತಾ ಬಾದರಾಯಣನ ಮಂದ ಮನೀಷಾಣ ಅನುಜಗೃಕ್ಷಯ, ಮಂದರಾದವರಿಗೆ ಕೃಪೆ ಮಾಡಿ ವೇದವ್ಯಾಸರನ್ನು ಮಾಡಿದ್ದಾರೆ. ಅದನ್ನೇ ಮತ್ತಿಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ. ಈಗ ಮುಂದೆ ಬರುವಂಥದ್ದೆಲ್ಲ ಅದೇ, ಅಂತಸ್ತತ್ವಾಧಿಕರಣದಿಂದ ಬರುವುದಿಲ್ಲ ಅದೇ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.